ರಕ್ಷಣಾ ವೇದಿಕೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಇವರ ನೇತೃತ್ವದಲ್ಲಿ ಬಸವ ಜಯಂತಿ ನಿಮಿತ್ತ ಹಮ್ಮಿಕೊಳ್ಳಲಾದ ಬೈಕ್ ರ್ಯಾಲಿಯನ್ನು ಉದ್ಘಾಟಿಸಿ ಮಾತನಾಡಿ, ಕಲ್ಯಾಣ ಸ್ವಾಮೀಜಿಗಳು ಮಾತನಾಡಿ, ಬಸವಣ್ಣನವರ ವಚನಗಳಿಂದಲೇ ಸಮಾಜವನ್ನ ತಿದ್ದಲು ಪ್ರಯತ್ನಿಸಿದರು. ಈಗಲೂ ಅವರ ವಚನಗಳು ಸಾರಾಂಶ ಪ್ರಸ್ತುತವಾಗಿದೆ ಎಂದರು. ಈ ಸಂದರ್ಭದಲ್ಲಿ ರಾಜಶೇಖರ್ ಮಾತನಾಡಿ, ಬಸವೇಶ್ವರರು ಲಿಂಗಾಯತರಾಗಿದ್ದವರು, ಸರ್ವಧರ್ಮ ಸಹಿಷ್ಣುಗಳಾಗಿದ್ದರು. 12ನೇ ಶತಮಾನದಲ್ಲಿಯೇ ಅವರು ಅಂತರ್ಜಾತೀಯ ವಿವಾಹಗಳನ್ನು ನಡೆಸುವ ಮೂಲಕ ಜಾತಿ ಪದ್ಧತಿಯನ್ನ ನಿರ್ಮೂಲನೆಗೊಳಿಸಲು ಪ್ರಯತ್ನಿಸಿದರು. ವಚನಗಳಿಂದಲೇ ಸಾಯಿಸಲು ಲೋಕಕ್ಕೆ ಅತಿ ದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗೋನಾಳ್ ವಿರೂಪಾಕ್ಷಗೌಡ, ದರೂರು ಶಾಂತನಗೌಡ, ರಕ್ಷಣಾ ವೇದಿಕೆಯ ಕಟಗಿ ಸೂರಿ ಸೇರಿದಂತೆ 100 ಜನರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಕೂಡಲ ಸಂಗಮದಿಂದ ತಂದ ಬಸವ ಜ್ಯೋತಿಯನ್ನ ಕಮ್ಮರಚೇಡು ಕಲ್ಯಾಣ ಮಂಟಪದ ಕಲ್ಯಾಣ ಸ್ವಾಮಿಗಳು ಸ್ವೀಕರಿಸಿದರು. ಗೌರವವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರೋಣ. ದರೂರು ಶಾಂತನಗೌಡರು ಇವತ್ತು ಬಸವಣ್ಣನವರ ಜ್ಯೋತಿ ಕೂಡಲ ಸಂಗಮದಿಂದ ಬಳ್ಳಾರಿ ನಗರಕ್ಕೆ ತಂದಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಮಾತನ್ನು ತಿಳಿಸಿ ನಾವೆಲ್ಲರೂ ಕೂಡ ಈ ಜ್ಯೋತಿಯಲ್ಲಿ ಬಸವಣ್ಣನವರನ್ನು ಕಾಣೋಣ ಅಂತ ಹೇಳಿ ಇವತ್ತು ನಾವೆಲ್ಲರೂ ಈ ಜ್ಯೋತಿಗೆ ಗೌರವಿಸುವ ಮೂಲಕವಾಗಿ ಕೂಡೋಣ. ಜಗಜ್ಯೋತಿ ಬಸವೇಶ್ವರ ಇವನಾರವನೆಂದೆಣಿಸದಿರಯ್ಯ, ಇವನಾರವನೆಂದೆಣಿಸದಿರಯ್ಯ, ಇವನಮ್ಮವನೆಂದೆಣಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಕಲ್ಲನಾಗರ ಕಂಡೊಡೆ ಹಾಲು ನೆರೆಯೆಂಬರು, ದಿಟದ ನಾಗರ ಕಂಡೊಡೆ ಕೊಲ್ಲೆಂಬರಿಯ. ಜಂಗಮ ಬಂದೊಡೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋಣವ ಹಿಡಿಯೆಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ, ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ. ಕಲ್ಲನಾಗರ ಕಂಡೊಡೆ ಹಾಲು ನೆರೆಯೆಂಬರು, ದಿಟದ ನಾಗರ ಕಂಡೊಡೆ ಕೊಲ್ಲೆಂಬರಯ್ಯ.
ಕೊಲ್ಲೆಂಬರಯ್ಯ ಕೊಲ್ಲೆಂಬರಯ್ಯ